ನಮಸ್ತೆ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಕೂಡ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ನೋಡಿ, ನಾನಿಲ್ಲಿ ಒಂದು ಸಿಂಪಲ್ ಡಿಸೈನ್ನ ಹಾಕ್ತಾಯಿದ್ದೀನಿ, ಎಂಬ್ರಾಯ್ಡ್ರಿ ಡಿಸೈನು. ಅದನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಬೇಕು ಅಂತ ಹೇಳಿ ವಿಡಿಯೋನ ಸ್ಟಾರ್ಟ್ ಮಾಡಿದ್ದೀನಿ. ಇದು ಬಂದು ಜಸ್ಟ್ ಅಂದರೆ 1/4 ಅಥವಾ 1 ಇಂಚ್ ಒಳಗಡೆ ಬರುತ್ತೆ ಈ ಡಿಸೈನು. ಅವರು ತುಂಬ ಸಿಂಪಲ್ ಆಗಬೇಕು, ತುಂಬ ದೊಡ್ಡದಾಗೆಲ್ಲ ಬೇಡ ಅಂತ ಕೇಳಿದರು ಕಸ್ಟಮರು. ಅದಕ್ಕೋಸ್ಕರ ನಾನು ಸಿಂಪಲ್ ಡಿಸೈನ್ನ ಹಾಕ್ತಾಯಿದ್ದೀನಿ. ನಾನು ಈ ಮೊದಲು ಸಹ ಹಳೆ ಚಾನಲಲ್ಲಿ ತೋರಿಸಿದ್ದೀನಿ ಈ ಡಿಸೈನ್ಸು. ಇವಾಗ ಈ ಚಾನಲಲ್ಲಿ ಮತ್ತೊಂದು ಸಲ ತೋರಿಸ್ತಾ ಇದ್ದೀನಿ. ನಾನು ಮೊದಲಿಗೆ ನಂಬರ್ 2.5 ಇಟ್ಕೊಂಡು ಸ್ಯಾಟಿನ್ ಲೈನ್ ಹಾಕ್ಕೊಂಡಿದ್ದೀನಿ. ಅದಾದಮೇಲೆ ರನ್ನಿಂಗಲ್ಲೇ ಒಂದೊಂದು ಆರ್ಚ್ನ ಹಾಕ್ಕೊಂಡಿದ್ದೆ, ಜರಿ ಥ್ರೆಡಲ್ಲೇ ಒಂದೊಂದು ಆರ್ಚ್ ಹಾಕ್ಕೊಂಡು, ಅಂದರೆ ಒಂದು ಮೆಷರ್ಮೆಂಟ್ ರಫ್ ಸ್ಕೆಚ್ ಥರ ಇಷ್ಟರಲ್ಲಿ ನನಗೆ ಆರ್ಚ್ ಬರಬೇಕು ಅಂತೇಳಿ ಒಂದು ರನ್ನಿಂಗ್ ಹಾಕ್ಕೊಂಡಿದ್ದೆ. ಅದ್ರ ಮೇಲೆ ನಾನೀಗ ಸಿಲ್ಕ್ ಥ್ರೆಡ್ಡಲ್ಲಿ ಪುಟ್ಟು ಆರ್ಚ್ಗಳನ್ನ ಹಾಕ್ಕೊಳ್ತಾ ಇದ್ದೀನಿ. ನೋಡಿ, ಇವಾಗ ಮತ್ತೆ ಜರಿ ಥ್ರೆಡ್ ಹಾಕ್ಕೊಂಡು ಅದು ಫುಲ್ಲು ಔಟ್ಲೈನ್ ಕೊಡ್ತಾ ಇದ್ದೀನಿ. ಆರ್ಚ್ಗೆ ಫುಲ್ಲು ಔಟ್ಲೈನ್. ಇದು ತುಂಬ ಅಂದರೆ ತುಂಬ ಪುಟ್ಟದಾಗಿ ಬರುತ್ತೆ, ಜಸ್ಟ್ 1/4 ಇಂಚಲ್ಲಿ ಬರ್ಬೋದು ಅನ್ಕೋತೀನಿ. ನಾನು ಸ್ಟಿಚ್ ಮಾಡಿದ್ಮೇಲೆ ತೋರಿಸ್ತೀನಿ ನಿಮಗೆ, ಟೇಪ್ ಮೆಷರ್ಮೆಂಟ್ ಮಾಡಿ ತೋರಿಸ್ತೀನಿ, ಓಕೆನಾ? ಟೇಪಲ್ಲಿ ಎಷ್ಟು ಬರುತ್ತೆ ಡಿಸೈನು ಅಂತೇಳಿ. ಈ ರೀತಿ ಆದಷ್ಟು ಪುಟ್ಟದಾಗೆ ಮಾಡೋದಕ್ಕೆ ನೀವು ಪ್ರಾಕ್ಟೀಸ್ ಮಾಡಬೇಕಾಗತ್ತೆ. ಮನೇಲಿ ವರ್ಕ್ ಪ್ರಾಕ್ಟೀಸ್ ಮಾಡ್ತಾ ಇದ್ದೀರಲ್ಲ, ಆ ಥರದವರು ಆದಷ್ಟು ಪುಟ್ಟು ಡಿಸೈನು ಸ್ಟಾರ್ಟಿಂಗಲ್ಲಿ ದೊಡ್ಡದಾಗೆ ಡ್ರಾ ಮಾಡಿಕೊಂಡು ನೀವು ಡಿಸೈನ್ನ ಮಾಡಬೇಕಾಗತ್ತೆ. ಆಮೇಲೆ ನಿಮಗೆ ಒಂದು ಬ್ರೇಕ್ ಬ್ಯಾಲೆನ್ಸ್ ಅಥವಾ ಮೋಟರ್ ಬ್ಯಾಲೆನ್ಸು, ಫ್ರೇಮ್ ಬ್ಯಾಲೆನ್ಸ್ ಎಲ್ಲ ಮಾಡೋದಕ್ಕೆ ಬರ್ತಿದೆ ಅಂತ ಅಂದರೆ ಆದಷ್ಟು ತುಂಬ ಪುಟ್ಟದಾಗಿ ಮಾಡೋದಕ್ಕೆ ಟ್ರೈ ಮಾಡಿ. ತುಂಬ ಪುಟ್ಟದಾಗಿ ಮಾಡಿದ್ರೇ ಡಿಸೈನು ತುಂಬ ಚೆನ್ನಾಗಿ ಬರೋದು. ಕಂಪ್ಯೂಟರೈಸ್ ಮಷೀನಲ್ಲೆಲ್ಲ ಪುಟ್ಟು ಡಿಸೈನ್ ಬರುತ್ತೆ ನೋಡಿ, ಸೇಮ್ ಅದೇ ಥರನೇ ಬರುತ್ತೆ. ಇದು ಮ್ಯಾನುವಲ್ ಮಷೀನಲ್ಲಿ ಮಾಡಿದ್ದೀರಾ ಅಂತ ಅನಿಸೋದೇ ಇಲ್ಲ, ಅಷ್ಟು ಚೆನ್ನಾಗಿ ಬರುತ್ತೆ. ನಾನು ಔಟ್ಲೈನ್ ಕೊಟ್ಕೊಂಡು ಆದಮೇಲೆ ಈಗ ಇನ್ನೊಂದು ಔಟ್ಲೈನ್ನ ಕೊಡ್ತಾಯಿದ್ದೀನಿ. ನೋಡಿ, 2 ಅಂದರೆ ಡಬಲ್ ಲೈನ್ ಬರೋ ಥರ ಜರಿ ಥ್ರೆಡ್ಡಲ್ಲೇ ಒಂದು ಔಟ್ಲೈನ್ನ ಕೊಡ್ತಾಯಿದ್ದೀನಿ. ಈ ಆರ್ಚು ಇಲ್ಲ ಅಂತಂದ್ರೂ ಒಂದು 1/2 ಇಂಚ್ಗಿಂತ ಇನ್ನೂ ಕಡಿಮೆನೇ ಇದೆ. ತುಂಬ ಪುಟ್ಟದು ಆರ್ಚು. ನಿಮ್ಗೆ ನೋಡೋದಕ್ಕೆ ವೀಡಿಯೋದಲ್ಲಿ ನೋಡೋದಕ್ಕೆ ದೊಡ್ಡದಾಗಿ ಕಾಣ್ತಿರ್ಬೋದು. ನಾನು ಟೇಪ್ ಮೆಷರ್ ಮಾಡಿ ತೋರಿಸ್ತೀನಿ, ಓಕೆನಾ, ನೆಕ್ಸ್ಟ್ ವೀಡಿಯೋದಲ್ಲಿ. ಹಾಗೆ ಯಾರೆಲ್ಲ ಹೊಸದಾಗಿ ನನ್ನ ಚಾನಲ್ ನೋಡ್ತಾ ಇದ್ದೀರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಫ್ರೆಂಡ್ಸ್. ಈಗಾಗಲೇ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋ ನೋಡ್ತಾ ಇರೋರು ವೀಡಿಯೋಗೊಂದು ಲೈಕ್ ಕೊಡಿ. ನಿಮ್ಮ ಫ್ಯಾಮಿಲಿ ಮತ್ತು ಫ್ರೆಂಡ್ಸ್ಗೆ ನನ್ನ ವೀಡಿಯೋ ಏನಾದರೂ ಒಂದು ಸ್ವಲ್ಪನಾದರೂ ಹೆಲ್ಪ್ಫುಲ್ ಆಗುತ್ತೆ ಅನ್ಸರೆ ಆದಷ್ಟು ವೀಡಿಯೋನ ಶೇರ್ ಮಾಡ್ಕೊಳ್ಳಿ. ಸ್ಯಾರಿ ಒಂದು ಸ್ಕೈ ಬ್ಲೂ ಕಲರ್ ಇತ್ತು, ಹಾಗಾಗಿ ನಾನಿಲ್ಲಿ ಸ್ಕೈ ಬ್ಲೂ ಕಲರ್ ಸಿಲ್ಕ್ ಥ್ರೆಡ್ನ ಯೂಸ್ ಮಾಡಿದ್ದೀನಿ. ನೋಡಿ, ಇವಾಗ ಮತ್ತೆ ನಾವು ಸ್ಕೈ ಬ್ಲೂ ಕಲರ್ ಸಿಲ್ಕ್ ಥ್ರೆಡ್ನ ಹಾಕ್ಕೊಳ್ಬೇಕಾಗತ್ತೆ. ಹಾಗೆ ತುಂಬ ಜನ ನನಗೆ ಏನು ಫೋಟೋಸ್ ಕಳಿಸ್ತಿದ್ದಾರಲ್ಲ ಎಂಬ್ರಾಯ್ಡ್ರಿದು, ನನಗೆ ತುಂಬ ಬೇಜಾರಾಗ್ಬಿಟ್ಟಿದೆ, ಚೆನ್ನಾಗಿ ಬರ್ತಿಲ್ಲ ಅಂತ ಹೇಳಿ ಫೋಟೋಸ್ ಕಳಿಸ್ತಾ ಇದ್ದೀರಾ. ನೋಡಿ, ನಾನಿವಾಗ ಆ ಗ್ಯಾಪ್ ನಿಮಗೆ ಕಾಣ್ತಿರ್ಬೋದು, ಆರ್ಚು ಮತ್ತು ಸ್ಯಾಟಿನ್ ಲೈನ್ ಮಧ್ಯೆ ಏನು ಗ್ಯಾಪ್ ಕಾಣುತ್ತೆ ನೋಡಿ, ಅಲ್ಲಿ ಫುಲ್ಲು ರನ್ನಿಂಗಲ್ಲಿ 1-2 ಸಲ ಸ್ಟಿಚ್ ಮಾಡಿಕೊಂಡ್ರೆ ನಿಮಗೆ ಅದು ಫುಲ್ಲು ಎಲ್ಲೂ ಗ್ಯಾಪು ಕಾಣೋದಿಲ್ಲ, ಫುಲ್ ಕವರ್ ಆಗುತ್ತೆ. ಈ ರೀತಿಯಾಗಿ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿ ಕಾಣುತ್ತೆ ಡಿಸೈನು. ಅಲ್ಲಲ್ಲಿ ಗ್ಯಾಪ್ ಬಂದರೆ ಅಷ್ಟು ಚೆನ್ನಾಗಿರೋದಿಲ್ಲ. ನೋಡಿ, ಇವಾಗ 3 ಬಂಚಸ್ತು ನಾನು ಲೀಫ್ನ ಹಾಕ್ಕೊಳ್ತಾ ಇದ್ದೀನಿ. ತುಂಬ ಅಂದರೆ ತುಂಬ ಪುಟ್ಟದು ಬರುತ್ತೆ ಫ್ರೆಂಡ್ಸ್. ಇದು ಆದಷ್ಟು ಈ ಥರ ಏನು ಮಾಡೋದಕ್ಕೇ ಟ್ರೈ ಮಾಡಿ. ಅದು ಹೇಳ್ದೆಲ್ಲ ತುಂಬ ಬೇಜಾರಾಗ್ಬಿಟ್ಟಿದೆ. ನನಗೆ ಮಷಿನ್ ತೊಗೊಂಡು ಇನ್ನೂ 1 ತಿಂಗಳು ಕೂಡ ಆಗಿಲ್ಲ. ನನಗೆ ಸ್ಟಿಚ್ ಮಾಡೋದು ವರ್ಕ್ ಮಾಡೋದಕ್ಕೇ ಬೇಜಾರಾಗ್ತಿದೆ, ಚೆನ್ನಾಗಿ ಬರ್ತಿಲ್ಲ, ಈ ರೀತಿ ಆಗ್ತಿದೆ ಮತ್ತು ಪ್ರಾಬ್ಲಮ್ ಆಗ್ತಿದೆ ಅಂತೇಳಿ ಒಂದಷ್ಟು ಜನ ಫೋಟೋಸ್ ಕಳಿಸಿದ್ದೀರಾ. ಅವರು ನೀವು ವರ್ಕ್ ಮಾಡಿರೋದು ಖಂಡಿತ ಅದು ಸ್ಟಾರ್ಟಿಂಗು ನಿಮ್ಗೆ ಅದೇ ರೀತಿಯೇ ಅನಿಸುತ್ತೆ. ಇರಿಟೇಟ್ ಆಗ್ತಾ ಇರುತ್ತೆ, ಮಷಿನ್ ಮೇಲೆ ಕೂತ್ರೇ ಇರಿಟೇಟ್ ಆಗ್ತಾ ಇರುತ್ತೆ, ಏನಕ್ಕಾದರೂ ತೊಗೊಂಡೋ ಈ ಮಷೀನು ಅಂತ ಅನಿಸುತ್ತೆ. ಅದನ್ನ ನೀವು ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿದ್ರೇ ಆ ಡಿಸೈನು ಫಿನಿಶಿಂಗ್ ಚೆನ್ನಾಗಿ ಬರೋದು. ಹಾಗೆ ಮಷಿನ್ ಕೂಡ ಚೆನ್ನಾಗಿ ಪ್ರಾಕ್ಟೀಸ್ ಮಾಡ್ತಾ ಮಷೀನು ಫುಲ್ಲು ಫ್ರೀ ಆಗುತ್ತೆ. ನಿಮ್ಗೆ ಏನಕ್ಕೆ ಅಂತಂದರೆ ಹೊಸ್ತಲ್ವ, ಆವಾಗ ನಿಮಗೆ ಪಾರ್ಟ್ಸ್ಗಳು ಇನ್ನೂ ಸೌದಿರೋದಿಲ್ಲ. ಅದಕ್ಕೋಸ್ಕರ ಸ್ವಲ್ಪ ಆಯಿಲಿಂಗ್ ಮಾಡಿಕೊಂಡು ಡೈಲಿ 1-2 ಅವರ್ 3 ಅವರ್ ಮಷಿನ್ ರನ್ ಮಾಡಿದ್ರೆ ನಿಮಗೆ ಆವಾಗ ಮಷೀನು ಫ್ರೀ ಆಗುತ್ತೆ. ಆರಾಮಾಗಿ ನಿಮಗೆ ಆವಾಗ ಡಿಸೈನ್ ಮಾಡೋದಕ್ಕೂ ಸಹ ಖುಷಿ ಅನಿಸುತ್ತೆ. ಸ್ಟಾರ್ಟಿಂಗಲ್ಲಿ ಒಂದು 2 ಮಂತ್ ನಿಮಗೆ ಇರಿಟೇಟ್ ಅನಿಸುತ್ತೆ, ಅದು ಕಾಮನ್ ಎಲ್ಲರಿಗೂ. ನೀವು ಅದಕ್ಕೇ ಡಿಮೋಟಿವೇಟ್ ಆಗಬಾರ್ದು, ಆದಷ್ಟು ಟ್ರೈ ಮಾಡ್ತೀರಿ. ಅದು ತಪ್ಪು ಬರಲಿ ಸರಿ ಬರಲಿ, ಫಿನಿಶಿಂಗ್ ಬರಲಿಲ್ಲ ಅಂತಂದ್ರೂ ಪರವಾಗಿಲ್ಲ,
ಟ್ರೈ ಮಾಡ್ತೀರಿ. ಒಂದು ಫೋಟೋ ಕಳಿಸ್ಬಿಟ್ಟು ಏನಂತೀರ, ಅಕ್ಕ ಈ ಥರ ಬರ್ತಿದೆ, ಏನಾದ್ರು ಸೊಲ್ಯೂಷನ್ ಕೊಡಿ ಅಂತ ಅಂತೀರಾ. ಅದಕ್ಕೇನು ಸೊಲ್ಯೂಷನ್ ಏನೂ ಇಲ್ಲ. ಪ್ರಾಕ್ಟೀಸ್ ಒಂದೇ ಸೊಲ್ಯೂಷನ್ನು. ನೀವೆಷ್ಟು ಪ್ರಾಕ್ಟೀಸ್ ಮಾಡ್ತೀರೋ ಅಷ್ಟು ಡಿಸೈನು ಚೆನ್ನಾಗಿ ಬರುತ್ತೆ. ಮತ್ತೊಂದಷ್ಟು ಜನ ಫೋಟೋ ಕಳಿಸಿ ನಾನು ಲಾಸ್ಟ್ ಟೈಮ್ ರಾಜನ್ ಮಷಿನ್ ತೊಗೊಂಡಲ್ವಾ, ಆ ವಿಡಿಯೋ ನೋಡಿ ಒಂದಷ್ಟು ಜನ ಫೋಟೋ ಕಳಿಸಿ ನನ್ನ ಹತ್ರನೂ ಇದೆ, ನಾನು ತೊಗೊಂಡಿದ್ದೀನಿ, ನನಗೀಗ ವರ್ಕ್ ಮಾಡೋದಕ್ಕೆ ಇಷ್ಟ ಇಲ್ಲ, ಮಷಿನ್ ತೊಗೋತೀರಾ, ಅಥವಾ ನಮ್ಮ ಮನೆಯಲ್ಲೇನೋ ಮನೆಯವರು ಮನೆಯಲ್ಲಿ ಜಾಗ ಇಲ್ಲ ಅಂತೇಳಿ ಬೈತಿದ್ದಾರೆ, ಮಷಿನ್ ತೊಗೋತೀರಾ ಅಂತ ಹೇಳಿ ನನಗೆ ಕಮೆಂಟ್ ಮಾಡ್ತಾಯಿದ್ದೀರಾ ಮತ್ತು ವಾಟ್ಸಪ್ಪಲ್ಲೆಲ್ಲ ಮೆಸೇಜ್ ಮಾಡ್ತಿದ್ದೀರಾ. ಖಂಡಿತ ಹಾಗೆ ಸದ್ಯಕ್ಕೆ ನಾನು ಯಾವುದೇ ರೀತಿ ಮಷಿನ್ ತೊಗೊಳ್ಳೋ ಪ್ಲ್ಯಾನಲ್ಲಿಲ್ಲ, ಓಕೆನಾ. ಹಾಗೆ ನೀವು ತುಂಬಾ ಜಾಸ್ತಿ ಕೊಟ್ಟು ಆ ಮಷಿನ್ ಪರ್ಚೇಸ್ ಮಾಡಿದ್ದೀರಾ. ಒಬ್ಬೊಬ್ಬರು 17,000 ಅಂತಾರೆ, ಒಬ್ಬರು 15,000 ಅಂತ ಹೇಳಿದ್ರು. ಒಂದು 3 ಜನ ಕೋರಮಂಗ್ಲದಿಂದ ಮತ್ತು ರಾಜಾಜಿನಗರಿಂದ ಮತ್ತು ಇನ್ನೊಬ್ರು ಎಲ್ಲಿಂದನೋ ನನಗೆ ಕೇಳಿದರು, ಈ ರೀತಿ ಮಷಿನ್ ಇದೆ ತೊಗೊಳ್ಳಿ ಅಂತ ಹೇಳಿ. ಬಟ್ ನೀವು ಹೇಳಿರೋ ರೇಟು ಅಂತ ಅಂದರೆ ನಾನು ಅದಕ್ಕಿಂತ ಕಡಿಮೆಗೆ ನಾನು ಶಾಪ್ನಲ್ಲೇ ತಂದಿದ್ದೀನಿ. ಅದಕ್ಕೋಸ್ಕರ ಒಬ್ಬರು 16 17 ಹೇಳಿದ್ರು, ಇನ್ನೊಬ್ಬರು 14.5 15 ಕೊಟ್ಟು ತಂದಿರೋದು 14.5 ಕೊಡ್ತೀನಿ, ಇನ್ನೂ ತಂದು ಮಷಿನ್ ರನ್ ಮಾಡಿಲ್ಲ ಅಂತಂದರು. ಮಷಿನ್ ರನ್ ಮಾಡಿಲ್ಲ ಅಂತಂದರೆ ತೊಗೊಳ್ಳೋವಂಥ ನೆಸೆಸಿಟಿನೂ ಇರಲಿಲ್ಲ ಅಂತ ಅನ್ಕೋತೀನಿ. ಬಟ್ ಏನು ಗೊತ್ತಾ, ಶಾಪಿಂದ ಹೊರಗಡೆ ಬಂದಮೇಲೆ ಯಾವುದೇ ಮಷಿನ್ ಆಗಲಿ, ಅದೆಷ್ಟೇ ಲಕ್ಷ ಕೊಟ್ಟು ನೀವು ಒಂದು ವೆಹಿಕಲ್ ಪರ್ಚೇಸ್ ಮಾಡಿದರೆ ಅದು ಸೆಕೆಂಡ್ ಹ್ಯಾಂಡೇ ಆಗುತ್ತೆ. ನಿಮಗೆ ಯಾರು ಕೂಡ ನಿಮ್ಗೆ ತಂದಿರೋವಂಥ ರೇಟ್ಗೆ ಕೊಟ್ಟು ಖಂಡಿತ ತೊಗೊಳ್ಳಲ್ಲ. ನೋಡೋಣ, ಆದಷ್ಟು ನಾನು ಸ್ಟೂಡೆಂಟ್ನ ಕೇಳಿ ಹೇಳ್ತೀನಿ ಅಂತ ಹೇಳಿದ್ದೀನಿ. ಬಟ್ ನನಗೆ ಅದರಲ್ಲಿ ಅಷ್ಟೊಂದು ಇಂಟ್ರೆಸ್ಟ್ ಇಲ್ಲ. ಯಾಕಂದರೆ 14,000ಗೆ ನಾನು ಹೊಸ ಮಷಿನೇ ತೊಗೊಂಬಂದಿದ್ದೀನಿ ಅಂತಂದರೆ, ಇವರು 14.5 15,000 16,000 ಆ ಥರ ಹೇಳಿದ್ರೆ ಖಂಡಿತ ಯಾರೂ ತೊಗೊಳ್ಳಲ್ಲ. ನೋಡಿ, ಆದಷ್ಟು ಟ್ರೈ ಮಾಡಿ, ನೀವೇನೇ ಯೂಸ್ ಮಾಡ್ಕೊಳ್ಳೋದಕ್ಕೆ ಟ್ರೈ ಮಾಡಿ. ಬೇರೆಯವ್ರಿಗೆಲ್ಲ ಏನಕ್ಕೆ ಕೊಡ್ತೀರಾ, ತೊಗೊಂಡಿರೋದೇ ಉಂಟಂತೆ ಅಂತಂದಮೇಲೆ ನೀವೇನೇ ಆದಷ್ಟು ಯೂಸ್ ಮಾಡ್ಕೊಳ್ಳಿ. ನೋಡಿ, ನಾನು ಪೇಪರ್ ಕ್ಯಾನ್ವಾಸ್ ಹಾಕಿ ನೆಕ್ ಡಿಸೈನ್ ಮಾಡಿದ್ದು ಎಲ್ಲ ರಿಮೂವ್ ಮಾಡಿಕೊಂಡೆ. ಇವಾಗ ಅವರು ಏನು ಸ್ಲೀವ್ಗೂ ಅಷ್ಟೇ ಮಧ್ಯದಲ್ಲಿ ದೊಡ್ಡದಾಗಿ ಬುಟ್ಟ ಬರುತ್ತಲ್ಲ, ಅದೇನು ಬೇಡ, ಅಲ್ಲಲ್ಲಿ ಸಣ್ಣ ಸಣ್ಣ ಬುಟ್ಟ ಬೇಕು ಅಂತ ಹೇಳಿ ಕೇಳಿದರು. ತುಂಬ ಅಂದರೆ ತುಂಬ ಸಿಂಪಲ್ ಆಗಬೇಕು, ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಸಿಂಪಲಾಗೇ ಚಿಕ್ಕದಾಗೇ ಮಾಡೋದಕ್ಕೆ ಟ್ರೈ ಮಾಡಿ ಅಂತ ಹೇಳಿದರು. ಹಾಗಾಗಿ ಅಲ್ಲಲ್ಲಿ ಒಂದೊಂದು 3 ಲೀಫ್ ಬಂಚಸ್ಸು ಬುಟ್ಟ ಹಾಕ್ತಾಯಿದ್ದೀನಿ. ಆಮೇಲೆ ಅವರು ನನ್ನ 14,000 ಕೊಟ್ಟು ತಂದಿದ್ದು ಅಂತ ಅಂದಮೇಲೆ ಸೆಕೆಂಡ್ ಹ್ಯಾಂಡಲ್ಲಿ ತಂದಿದ್ದೀರಾ ಅಂತಲೂ ಕೂಡ ಹೇಳಿದ್ರು. ಇಲ್ಲ, ನಾನು ಶಾಪಲ್ಲಿ ತಂದಿದ್ದು ಅಂತ ಹೇಳಿದ್ದಕ್ಕೆ, ಇಲ್ಲ ನೀವು ಯಾವ ಶಾಪಲ್ಲಿ ತಂದ್ರಿ, ಅಡ್ರೆಸ್ ಕೊಡಿ ಸ್ವಲ್ಪ ಅಂತೆಲ್ಲ ಕೇಳಿದ್ರು. ತುಂಬಾ ಕ್ರಾಸ್ ಚೆಕ್ ಮಾಡಿದ್ರು. ನಾನು ಏನಕ್ಕೆ ಅಡ್ರೆಸ್ ಕೊಡ್ತಿಲ್ಲ, ತುಂಬ ಜನ ಕೇಳ್ತಿದ್ದೀರಲ್ವ ಅಡ್ರೆಸ್ ಏನಕ್ಕೆ ಕೊಡ್ತಿಲ್ಲ ಅಂತಂದರೆ, ಸ್ವಲ್ಪ ನನಗೆ ಆ ಶಾಪಲ್ಲಿ ಹೋದಾಗ ತುಂಬ ಅಂದರೆ ಫಿಟ್ಟಿಂಗ್ ಎಲ್ಲ ಮಾಡೋದು ಸ್ವಲ್ಪ ಲೇಟ್ ಆಗುತ್ತೆ. ಅದಕ್ಕೋಸ್ಕರ ಸ್ವಲ್ಪ ಬ್ಯಾಡ್ ಎಕ್ಸ್ಪೀರಿಯೆನ್ಸ್ ಆಗಿದೆ. ಹಾಗಾಗಿ ನಾನು ನಿಮ್ಗೆ ನಂಬರು ಅಡ್ರೆಸ್ ಎಲ್ಲ ಕೊಟ್ಟು ಮತ್ತು ನಿಮ್ಗೇನಾದ್ರು ಹೋದಾಗ ನಿಮಗೂ ಅದೇ ಪ್ರಾಬ್ಲಮ್ ಆಗಿ ಮತ್ತು ನನ್ನನ್ನು ಬೈಕೊಳ್ಬಾರ್ದಲ್ವ. ನೋಡಿ, ಇವರೇ ಕೊಟ್ಟಿದ್ದಿದ್ದು ಅಡ್ರೆಸ್, ಇವರಿಂದಾಗಿ ಇಲ್ಲಿ ಬಂದ್ವಿ, ಈ ಥರ ಆಯಿತು ಅಂತ ಅಂದ್ಕೊಳ್ಬಾರ್ದಲ್ವ. ಹಾಗಾಗಿ ಅದಕ್ಕೋಸ್ಕರ ಅಷ್ಟೇ ನಾನು ಆ ಶಾಪ್ ಅಡ್ರೆಸ್ ಕೊಡ್ತಿಲ್ಲ. ಆ್ಯಕ್ಚುಲಿ ಅದನ್ನ ನಾನು ನನ್ನ ಹಳೆ ಚಾನಲ್ ಏನಿದೆ ಅದರಲ್ಲಿ ನಾನು ಅಡ್ರೆಸ್ ಫುಲ್ಲು ಡೀಟೇಲ್ಸ್ ಹಾಕಿದ್ದೀನಿ. ಅದಕ್ಕೆ ಅಲ್ಲಿ ತೊಗೊಂಡು ಬಂದಿರೋರು ಅಷ್ಟೇ ಸೇಮ್ ಅದೇ ರೀತಿಯೇ ಪ್ರಾಬ್ಲಮ್ಸ್ ಅಂತ ಹೇಳಿದ್ದಾರೆ. ತೊಗೊಂಡು ಬಂದ್ವಿ, ತುಂಬ ಲೇಟ್ ಮಾಡಿದ್ರು, ಬರೋಷ್ಟರಲ್ಲಿ ಟೈಮ್ ಆಗೋಗಿತ್ತು. ಈ ರೀತಿ ಇದ್ದಾಗ ನಾನು ಹೇಗೆ ನಾನು ಆ ಶಾಪ್ ಅಡ್ರೆಸ್ ಕೊಡಲಿ. ನೋಡೋಣ, ಆದಷ್ಟು ಬೊಮ್ಮನಹಳ್ಳಿ ಒಂದು ಶಾಪು ಕಡೆಯಿಂದ ಕಾಲ್ ಬಂದಿತ್ತು. ನಾನು ಅದೇ ಹೇಳ್ದಲ್ಲ, ಫೋನ್ ನಂಬರ್ ಮಿಸ್ ಆಗಿದೆ ಅಂತೇಳಿ. ಅವರು ಡೋರ್ ಡೆಲಿವರಿ ಕೊಡ್ತಾರಂತೆ. ನೋಡೋಣ, ಮಾತಾಡ್ಬಿಟ್ಟು ಆಮೇಲೆ ನಾನು ನಿಮ್ಮ ಜೊತೆ ಅಡ್ರೆಸ್ನ ಶೇರ್ ಮಾಡ್ಕೊಳ್ತೀನಿ, ಓಕೆನಾ. ಈ ವಿಡಿಯೋ ಇಷ್ಟೇ ಫ್ರೆಂಡ್ಸ್. ಈ ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತೀನಿ. ಮತ್ತೊಂದು ವಿಡಿಯೋ ಜೊತೆ ಸಿಗ್ತೀನಿ. ಟೇಕ್ ಕೇರ್, ಬಾಯ್.